ಸಿಂಹ ರಾಶಿ ಪ್ರತಿ ವರ್ಷ ಫಲದಲ್ಲೂ, ಅದರಲ್ಲೂ ಈ ವರ್ಷ ಫಲಕ್ಕೂ, ಅದರಲ್ಲೂ ವಿಶೇಷವಾಗಿರ್ತಕ್ಕಂಥ ಈ ವರ್ಷ ಇದೆಯಲ್ಲ, ಕಳೆದ ವರ್ಷಕ್ಕೂ ಈ ವರ್ಷಕ್ಕೂ ಆಲೋಚನೆ ಮಾಡಿದ್ರೆ ನಿಮ್ಮ ಗರ್ಜನೆ ಇದೆ, ಆದ್ರೆ ನಿಮ್ಮ ಗರ್ಜನೆಗೆ ಮುಂದೆ ನಿಲ್ಲುವಂತಹವಿಲ್ಲ. ಪ್ರತಿ ಕಾಲ ಎಲ್ಲೇ ಹೋದ್ರೂ ಸೆಂಟರ್ ಆಫ್ ಅಟ್ರಾಕ್ಷನ್ ಇವೆ. ಸಿಂಹ ರಾಶಿಯವ್ರದ್ದು ಏನಪ್ಪಾ ಗುಣ ಅಂದ್ರೆ, 10 ಜನಗಳ ಮಧ್ಯದಲ್ಲಿ ಹೋದ್ರೆ ನಾನ್ ಕಾಣಬೇಕು, ನಾನು ಹೇಳಿದಂಗೆ ಆಗ್ಬೇಕು, ನನ್ನ ಮಾತಿನಂತೆ ನಡಿಬೇಕು, ನಾನು ಹಾಕಿದ ಗೆರೆ ದಾಟಬಾರದು, ನಾನು ಹಿಡಿದ ಕೆಲಸ ಆಗ್ಬೇಕು, ನನಗೆ ಯಾರು ಅಡ್ಡಿ ಬರಬಾರದು. ಇಂತಹ ಮನಸ್ಥಿತಿ ನಿಮ್ಮದಾಗಿದೆ. ಆದ್ರೆ ಸಿಂಹ ರಾಶಿಯವರಿಗೆ ಈ ಬಾರಿ ಇರ್ತಕ್ಕಂತಹ ಮುಂದಿನ 6 ತಿಂಗಳ ತನಕ ಕುದುರೆ ಮೇಲೆ ಇರ್ತೀರಿ. ಆದ್ರೆ ಕುದುರೆಗೆ ಮೇವಿಂದಿರ ಓಡಿಸೋದ್ರಿಂದ ಆಯಾಸ ಆಗ್ತಾ ಇರೋದು, ಅಂದ್ರೆ ವೇಗ ಕಡಿಮೆ ಆಗುತ್ತೆ. ನಿಮ್ಮ ವೇಗ ಕಡಿಮೆ ಆಯ್ತು ಅಂತ ನಿಮ್ಮ ಮನಸ್ಸಿಗೆ ಗೊತ್ತಾಗತ್ತೆ, ಆದ್ರೂ ಬಿಡಲ್ಲ, ಮಂಡೆ ಹಠ, ನೀವು ಮುಂದೆ ನಡೀತಾನೆ ಇರ್ತೀರಿ. ಆದ್ರೆ ಸರ್ಕಾರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ, ರಾಜಕೀಯ ವ್ಯಕ್ತಿಗಳಿಗೆ, ಕಲಾವಿದರಿಗೆ, ಹಾಗೆ ಚಿತ್ರರಂಗದಲ್ಲಿರ್ತಕ್ಕಂಥವ್ರಿಗೆ, ಸಿಂಹ ರಾಶಿಯಲ್ಲಿ ಇರ್ತಕ್ಕಂಥವ್ರು ಒಂದು ದೇವಿಯ ಉಪಾಸನೆ ಮಾಡ್ತಾರೆ. ವಿಶೇಷವಾಗಿರ್ತಕ್ಕಂಥ ಒಂದು ಮಂತ್ರಾನುಷ್ಠಾನವನ್ನು ತಗೊಂಡು ಅಥವಾ ಒಂದು ಸಿದ್ಧಿಯನ್ನ ಸಿದ್ಧಿಪಡಿಸಿಕೊಂಡು ಒಂದಷ್ಟು ಪುಣ್ಯಕ್ಷೇತ್ರಗಳಲ್ಲಿ, ತೀರ್ಥಕ್ಷೇತ್ರಗಳಲ್ಲಿ ಆಗಿಂದಾಗಲೇ ಒಂದೊಂದು ರಾತ್ರಿ ಮಲಗಿದ್ದು ಅಲ್ಲಿ ದೇವರ ಆಶೀರ್ವಾದ ಪಡಿತಕ್ಕಂಥದ್ದು ಬಹಳ ಉತ್ತಮ. ಯಾಕೆಂದ್ರೆ ಸಭೆ ಸಮಾರಂಭ ಎಲ್ಲೇ ಹೋದ್ರು ನಿಮ್ಮ ಮಾತು ನಡಿಬೇಕು ಎಂಬತಕ್ಕಂಥ ಆಸೆ ನಿಮಗೆ. ನೀವು ಹಾಕುವ ಹೆಜ್ಜೆ ಅತ್ಯುತ್ತಮವಾಗಿರ್ಬೇಕು, ಧರ್ಮ ಮಾರ್ಗದಲ್ಲಿರ್ಬೇಕು, ಧರ್ಮನ ಕೈ ಹಿಡಿದು ನಡೆಸುವಂತದ್ದಾಗಿರ್ಬೇಕು. ಹಾಗೆ ಅಧರ್ಮಕ್ಕೆ ಯಾವತ್ತೂ ಜಯ ಇಲ್ಲ, ಅಧರ್ಮ ಯಾವತ್ತೂ ನಿಮ್ಮದಾಗಬಾರದು, ನೀವು ಧರ್ಮ ಮಾರ್ಗದಲ್ಲಿರ್ಬೇಕು. ಸಿಂಹ ರಾಶಿ ಸಿಂಹ ಲಗ್ನದಲ್ಲಿರ್ತಕ್ಕಂಥವ್ರು ಗೋಧಿ ಮತ್ತು ಬೆಲ್ಲ ಇದನ್ನ ಪೂಜೆ ಮಾಡಿ ಒಂದು 9 ಭಾನುವಾರ ಗೋಧಿಯಿಂದ ಮಾಡಿರ್ತಕ್ಕಂಥ ಪದಾರ್ಥಗಳನ್ನು ತೆಗೆದುಕೊಂಡು ಅದನ್ನು ಸಣ್ಣ ಮಕ್ಕಳಿಗೆ ವಿನಿಯೋಗ ಮಾಡೋದ್ರಿಂದ ಹೆಚ್ಚಿನ ಫಲಾಫಲಗಳನ್ನ ತಾವು ಸಿದ್ಧಿಪಡಿಸಿಕೊಳ್ತೀವಿ. ಒಳ್ಳೆದಾಗ್ಲಿ, ಶುಭವಾಗಲಿ.